ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ನಂತರದಲ್ಲಿ ಈಗ ಹಾಲಿನ ದರವನ್ನು ಏರಿಕೆ ಮಾಡಿದೆ. ಪ್ರತಿ ಲೀಟರ್ ಹಾಲಿಗೆ ₹2 ಏರಿಕೆ ಮಾಡಿದ್ದಾರೆ. ಹಾಗಿದ್ರೆ ಜನಸಾಮಾನ್ಯರು ಈ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಬನ್ನಿ ನಾವು ಕೇಳ್ಕೊಂಬರೋಣ. ಸರ್, ಈಗ ಹಾಲಿನ ರೇಟು ನಾಳೆಯಿಂದ 1 ಲೀಟರ್ ₹2 ಜಾಸ್ತಿ ಮಾಡಿದೆ ಸರ್ಕಾರ, ಏನ್ ಹೇಳ್ತಾರೆ ಸರ್? ಏನ್ ಮಾಡ್ತಾರೆ ಸರ್, ಅವ್ರ ಸರ್ಕಾರ ಎಲೆಕ್ಷನ್ ಆಯ್ತು, ದುಡ್ಡು ಖರ್ಚು ಮಾಡಿರೋದೆಲ್ಲ ನಮ್ಮ ತಲೆ ಮೇಲೆ ಹಾಕ್ತಾರೆ. ಅವ್ರು ಬಂದ್ರು ಅದೇ, ಇವ್ರು ಬಂದ್ರು ಅದೇ, ಎಲ್ಲ ಇದೆ ತಲೆ ಮೇಲೆ ಹಾಕ್ಬಿಟ್ಟು ಸಾಯಿಸ್ತಾ ಇದ್ದಾರೆ. ಪ್ರತಿ ಜನಗೆ ಬದುಕಕ್ಕೆ ಆಗ್ತಾ ಇಲ್ಲ. ಸೆಂಟ್ರಲ್ ಇರೋರ್ಗೆ ಹೆಂಗೋ ಸಾವುಕಾರ ನಡ್ಕೊಂಡು ಹೋಗ್ಬಿಡ್ತಾರೆ. ಜನಸಾಮಾನ್ಯ ಪರಿಸ್ಥಿತಿ ಏನಿದೆ? ಬಸ್ ಫ್ರೀ ಬಿಟ್ಟವನೆ, ಏನಕ್ಕೆ ಬಿಟ್ಟವನೆ ಗೊತ್ತಿಲ್ಲ. ಡೈಲಿ ಯಾವಾಗ ಬಸ್ಸಲ್ಲಿ ರಾಮಾಯಣ ನಡೀತಾ ಇರ್ತದೆ. ಹೆಂಗಸರಿಗೆಲ್ಲ ಫ್ರೀ, ಗಂಡಸರು ಸೀಟರ್ ಬಂದು ಕೂತ್ಕೊಂಡ್ಬಿಡ್ತಾರೆ. ಮೊನ್ನೆ ಅಷ್ಟೇ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿತ್ತು, ಎಲ್ಲ ಹಾಲಿನ ರೇಟ್ ಜಾಸ್ತಿ ಎಲ್ಲ ಇದೆ ಸರ್. ಸರ್ಕಾರ ಏನ್ ಮಾಡ್ತೀರಾ, ಇರ್ಬೇಕು ಅವ್ರ ಮನೆಯವ್ರು ನೋಡ್ಕೊಂಡು ಇರ್ಬೇಕು. ಯಾವ ಸರ್ಕಾರನೂ ಸರಿ ಇಲ್ಲ ಸರ್. ಸರ್, ನಾಳೆಯಿಂದ ಹಾಲಿನ ರೇಟು 1 ಲೀಟರ್ಗೆ ₹2 ಜಾಸ್ತಿ ಮಾಡಿದ್ದಾರೆ ಸರ್ ರಾಜ್ಯ ಸರ್ಕಾರ. ಸರ್, ₹2 ಜಾಸ್ತಿ ಆಗ್ತಾ ಇದ್ರೆ ಇದೆ ಎಲ್ಲ ಕೂಡ, ಏನ್ ಹೇಳ್ತೀರಿ ಸರ್? ಎಲ್ಲ ಮಕ್ಕಳಿಗೆಲ್ಲ ಇದಾಗ್ತದೆ. ಚಿಕ್ಕ ಚಿಕ್ಕ ಮಕ್ಕಳು ಹಾಲು ಕುಡಿತಾರೆ, ಅವ್ರಿಗೆ ತೊಂದರೆ ಆಗ್ತದೆ. ಇರೋದು ತಗೊಳ್ತಾರೆ, ಇಲ್ಲ ಅವ್ರು ಹೆಂಗೆ ತಗೊಳ್ತಾರೆ, ತಗೊಳ್ಳೋದಕ್ಕಾಗೋದಿಲ್ಲ. ಇದು ಗೌರ್ಮೆಂಟ್ ನೋಡಿ ಕಮ್ಮಿ ಹಾಕ್ಬೇಕು, ಕಮ್ಮಿ ಮಾಡಬೇಕು ಅಂತ. ನಾಳೆಯಿಂದ ಹಾಲಿನ ರೇಟ್ ₹2 ಜಾಸ್ತಿ ಆಗಿದೆ ಸರ್. ಹೌದು ಸರ್. ಏನ್ ಹೇಳ್ತೀರಿ? ಅದು ಗೌರ್ಮೆಂಟ್ ಸರಿ ಇಲ್ಲ ಸರ್, ಗೌರ್ಮೆಂಟ್ ಸರಿ ಇಲ್ಲ. ಗೌರ್ಮೆಂಟ್ ಸರಿಗಿದೆ ಅಲ್ಲಿ ಆಗ್ತದೆ. ಇವ್ರು ಬಂದು ಅವ್ರು ಬಂದು ಅಲ್ಲಿ ಅವ್ರಿಗೆ ದುಡ್ಡು ಸಾಲಕ್ಕಿಲ್ಲ. ಬಡವ್ರ ಪರಿಸ್ಥಿತಿ ಏನಾಗುತ್ತೆ? ಭಾಳ ಕಷ್ಟ ಆಗ್ತದೆ ಸರ್, ಭಾಳ ಕಷ್ಟ ಆಗ್ತದೆ. ಹಾಲಿನ ರೇಟು ನಾಳೆಯಿಂದ 1 ಲೀಟರ್ಗೆ ₹2 ಜಾಸ್ತಿ. ಯಾಕೆ ಹಂಗ ಮಾಡೋದು? ಗೌರ್ಮೆಂಟ್ ಮಾಡಿದೆ. ಗೌರ್ಮೆಂಟ್ ಬುದ್ಧಿಲ್ವಾ? ಬಡವರೆಲ್ಲ ಹೆಂಗಿಸ್ಕೊಂಡು ತಿಂತಾರ? ಓಟ್ ಹಾಕಿದ್ಗಿದೇನಾ? ನೀನೇ ಹೇಳು ಸ್ವಾಮಿ. ಸಿಕ್ಕಾಪಟ್ಟೆ ದೊಡ್ಡವರು ಸಾವುಕಾರೆಲ್ಲ ತಿಂತಾರೆ. ನಮ್ಮ ತರ ಕೂಲಿ ಕೆಲಸ ಮಾಡೋರು ಅಷ್ಟು ರೇಟ್ ತಗೊಂಡು ಕುಡಿಯೋದಕ್ಕಾಗ ಮಕ್ಕಳಿಗೆ ಹಾಲು ಕೊಡೋದಕ್ಕಾಗುತ್ತಾ? ಅವ್ರು ಸ್ವಲ್ಪ ನಾವೆಲ್ಲ ಓಟ್ ಹಾಕಿದ್ವಿ ಕಮ್ಮಿ ಮಾಡೋದಕ್ಕೆ, ಅದು ಸ್ವಲ್ಪ ಕಮ್ಮಿ ಮಾಡಿ ಕೊಡೋಕೆ ಸ್ವಾಮಿ. ಇಷ್ಟೆಲ್ಲ ಜಾಸ್ತಿ ಆದ್ರೆ ಬಡವ್ರಿಗೆ ತುಂಬಾ ತೊಂದರೆ ಆಗುತ್ತಲ್ಲಮ್ಮ. ತುಂಬಾ ತೊಂದರೆ ಆಗುತ್ತೆ. ಸಾವುಕಾರ ಇರ್ತಾರ ಕಂಪನಿಯಲ್ಲಿ ಕೆಲಸ ಮಾಡೋ 5 ಲಕ್ಷ 10 ಲಕ್ಷ ಸಂಬಳ, ಅವ್ರಿಗೆ ಹಾಕಿದ್ರೆ ಪರವಾಗಿಲ್ಲ. ಕೋಟೀಶ್ವರಕ್ಕಾದ್ರೆ ಹಾಕಿದ್ರೆ ಬರಲ್ಲ. ನಮ್ಮ ತರ ಕೂಲಿ ಕೆಲಸ ಮಾಡಿ ನೋಡಿ ವ್ಯಾಪಾರ ಮಾಡ್ಬೇಕು ತಗೊಂಡೋಗಿ. ಇವತ್ತು ವ್ಯಾಪಾರ ಆಗದ್ರೆ ಇಲ್ಲಂತ ಇಲ್ಲ. ಹೊಟ್ಟೆ ಪಾಡಕ್ಕೆ ಇವತ್ತು ₹50 ಸಿಕ್ಕುತ್ತೆ, ನಾಳೆ ಸಿಕ್ಕಲ್ಲ. ಸರ್ಕಾರಕ್ಕೆ ಏನ್ ಹೇಳ್ತೀರಾ ನೀವೀಗ? ಸರ್ಕಾರಕ್ಕೆ ಏನ್ ಹೇಳ್ತೀರಾ? ರೇಟ್ ಜಾಸ್ತಿ ಮಾಡ್ಬೇಕಂತ ಮಾಡಬಾರ್ದಂತೀರಾ? ಮಾಡಬೇಡ, ಬಡವ್ರಿಗೆ ಕಮ್ಮಿ ಮಾಡಿ ಕೊಡಿ, ದಯವಿಟ್ಟು ಕೇಳ್ತೀವಿ ಅಷ್ಟೇ ಸ್ವಾಮಿ. ಪ್ರತಿ ಲೀಟರ್ ಹಾಲಿಗೆ ₹2 ಜಾಸ್ತಿ ಮಾಡಿದ್ದಾರೆ ಸರ್ಕಾರ. ಹೆಂಗೆ ತೊಂದರೆ ಆಗುತ್ತೆ ಜನಕ್ಕೆ? ಸರಿನಾ ಇದು ಅಂತ? ಕಷ್ಟ ಆಗುತ್ತೆ ಸರ್. ಮಕ್ಕಳು ಮರಿಗೆಲ್ಲ ಇವಾಗ ದಿನ ಹಾಲು ಕಾಫಿಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಕಷ್ಟ ಆಗುತ್ತೆ. ಹಾಲಿನ ರೈಟ್ ಜಾಸ್ತಿ ಮಾಡಿದ್ದಾರೆ, ಪ್ರತಿಯೊಂದು ರೈಟ್ ಜಾಸ್ತಿ ಆಗಿದೆ, ಕಷ್ಟ ಆಗುತ್ತೆ ಸರ್. ಸರ್ಕಾರ ಯಾಕೆ ಹಿಂಗ್ ಮಾಡ್ತಿದೆ ಅಂತ? ಎಲ್ಲಾ ಫ್ರೀ ಕೊಟ್ಟಿದೆ. ಈಗ ಬಸ್ ಫ್ರೀ ಕೊಟ್ಟಿದ್ದಾರೆ, ₹200 ಕೊಟ್ಟಿದ್ದಾರೆ. ಈ ಎಲ್ಲಾ ಫ್ರೀ ಕೊಟ್ಟಿಗೆ ₹2 ಜಾಸ್ತಿ ಮಾಡೋದು ಎಷ್ಟು ಸರಿ ಸರ್? ಯಾವ್ದು ಫ್ರೀ ಕೊಡೋದೇ ಬೇಡ, ನಮ್ಗೇನ್ ನಾರ್ಮಲ್ ಆಗೇ ಇರ್ಲಿ. ಅವರೆಲ್ಲ ಕ್ಯಾನ್ಸಲ್ ಮಾಡಿ ಏನ್ ಕಮ್ಮಿ ಎಲ್ಲ ಕಮ್ಮಿ ಕೊಟ್ರು ಸಾಕು ಸರ್. ನಮ್ಗೆ ಎಲ್ಲ ಯೋಜನೆ ಕ್ಯಾನ್ಸಲ್ ಮಾಡಿ ನಮಗೆ ರೇಟ್ ಜಾಸ್ತಿ ಮಾಡಬೇಡಿ. ಯಾವ್ದು ಮಾಡೋದ್ ಬೇಡ, ಬಡವ್ರು ಹೆಂಗಾರು ಬದುಕೊಂಬೋದು. ಲೀಟರ್ಗೆ ₹2 ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ. ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಜಾಸ್ತಿ ಮಾಡಿದ್ರೆ ನಮ್ಮಂಗೆ ಇರೋರು ಕಾಫಿ ಕುಡಿಯೋದಿಲ್ಲ, ಟೀ ಕುಡಿಯೋದಿಲ್ಲ, ಏನು ಕುಡಿಯೋದಿಲ್ಲ. ಸೊ ಅಜ್ಜಿ, ಎಲ್ರು ಹೇಳ್ತೋದು ಇಷ್ಟೇ, ನಮ್ಗೆ ಗ್ಯಾರಂಟಿ ಯೋಜನೆ ಬೇಡ ಸ್ವಾಮಿ, ನಮ್ಗೆ ಈ ಎಲ್ಲಾ ದರನ ಏರಿಕೆ ಮಾಡಬೇಡಿ, ರೇಟ್ ನ ಕಡಿಮೆ ಮಾಡಿ ಅನ್ನೋ ಮಾತನ್ನು ಕೂಡ ಎಲ್ರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.